ಹಳೆ ಬುಧನೂರಿಂದ ನವದೆಹಲಿಯವರೆಗೂ ಹೋಗಿದ್ದೀರಿ. ನೀವು ಹೇಳಿದ್ರಿ ಜಪಾನು, ಅಮೇರಿಕಾ, ಬ್ರಿಟನ್ನು, ಅಕ್ಷತಾ ಅವ್ರ ಬಗ್ಗೆ ಎಲ್ಲ ಹೇಳಿದ್ರಿ. ನೀವು ಒಂದು ದಿನ ಅಲ್ಲಿಗೆ ತಲುಪ್ತೀರಿ, ನಿಮ್ಮ ಸಾಧನೆ ಹೋಗುತ್ತೆ ಅಂತ ಅನಿಸ್ತಾ ಇದೆಯಾ? ಸರ್ ಗೊತ್ತಿಲ್ಲ, ನಿರೀಕ್ಷೆ ಅಂತೂ ಇದೆ. ಮತ್ತು ನಾವು ರಾಜಕೀಯದವರಾಗಿ ಹೋಗಬೇಕು ಅನ್ನೋದೇನಿಲ್ಲ ಸರ್. ಅಲ್ಲ, ನಾನು ಆವಾಗಲೇ ಮಾತಾಡ್ತಾ ಇದ್ದೀನಿ, ನಮ್ಮ ಕೆಲಸ ಮಾತಾಡಬೇಕು. ಕೆಲಸ ಮಾತಾಡುತ್ತೆ. ನನ್ನ ಪ್ರಕಾರ ನಂದು ದಾರಿ ಯಾವಾಗೂ ಒಂದೇ. ಸೊ ನಂದು ಕವಲು ದಾರಿನಲ್ಲಿ ಹೋಗೋಕ್ಕೆ ಇಷ್ಟಪಡಲ್ಲ. ನಾನಿವಾಗ ಆಲ್ರೆಡಿ ನಾನು ಟೀಚಿಂಗ್ ಹೋಗ್ತಾಯಿದ್ದೆ, ಸ್ವಲ್ಪ ಅದನ್ನು ಕಡಿಮೆ ಮಾಡಿದ್ದೀನಿ. ನಾನು ಸಿರಿಧಾನ್ಯದ ಮೌಲ್ಯವರ್ಧನೆಯಲ್ಲೇ ನಾನು ಹೆಚ್ಚು ಮುಳುಗಬೇಕು, ಅದರಲ್ಲೇ ಆಳವಾಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ನನ್ನ ಸಂಸ್ಥೆ ಉದ್ದೇಶ ಕೂಡ, ನನ್ನ ವೈಯಕ್ತಿಕ ಉದ್ದೇಶ ಕೂಡ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಕೆಲಸ ಮಾಡೋದ್ರಾಗಿರೋದ್ರಿಂದ, ಮಹಿಳಾ ಸಬಲೀಕರಣಕ್ಕೆ ನಾನು ಒತ್ತು ಕೊಡೋಳಾಗಿರೋದ್ರಿಂದ ನನ್ನ ಉದ್ಯಮನ ನಾನು ವಿಸ್ತರಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸರ್. ವಿಸ್ತರಿಸಿ ಈಗ ನಮ್ಮದು ಆಲ್ರೆಡಿ ಮಿಷಿನರಿಗಳೆಲ್ಲ ಆಗಿದೆ, ನಮ್ಮ ಫ್ಯಾಕ್ಟ್ರಿ ರನ್ನಿಂಗಲ್ಲಿದೆ. ಆಲ್ರೆಡಿ ನಾನೇ ಮಾರುಕಟ್ಟೆ ವ್ಯವಸ್ಥೆನ ಕಲ್ಪಿಸ್ಕೊಂಡಿದ್ದೀನಿ. ನಾನು ಮಾರುಕಟ್ಟೆನ ವಿಸ್ತಾರ ಮಾಡ್ಕೋಬೇಕು. ಈ ನಿಟ್ಟಲ್ಲಿ ಹೊಸ ಹೊಸ ಐಡಿಯಾಗಳು ನನಗೆ G20ಯಿಂದ ಸಿಕ್ಕಿದೆ. ಇನ್ನೂ ವಿಶೇಷ ಪ್ರಾಡಕ್ಟ್ಗಳನ್ನ ಮಾಡ್ಬೋದು ಅನಿಸಿದೆ. ಹೊಸದಾಗಿ ನನಗೆ ಅಲ್ಲಿ ಹೋದಾಗ ಒಂದು ಐಡಿಯಾಸ್ ಬಂತು. ಮಿಲೆಟಿಂದ ನಾವು ಸಾಫ್ಟ್ ಐಸ್ ಕ್ರೀಮ್ ಮಾಡೋದು ಬಂತು. ಸೊ ಅದು ಮಾಡಿದ್ದಾರೆ ಸರ್, ನಮ್ಮ ರಾಷ್ಟ್ರದಲ್ಲಿ ಒಬ್ಬರು ಮಾಡಿದ್ದಾರೆ. ಅವರು ಅನ್ನೊಂದು ಯಾವ ರಾಜ್ಯ, ನಾವು ಟೇಸ್ಟ್ ನೋಡಿದ್ವಿ ಮೊನ್ನೆ, ಚೆನ್ನಾಗಿತ್ತು. ಅವ್ರು ಬಂದಿದ್ದರು ಅಲ್ಲಿ ನಮ್ಮ ಸರ್. ಇಲ್ಲ, ಆ ಥರ ಕ್ಯಾರಿ ಮಾಡೋದಕ್ಕಾಗಲ್ಲ. ಸೊ ನಾವು ಸ್ಯಾಂಪಲ್ ನೋಡಿದ್ವಿ, ಅವ್ರ ಮಹಿಳೆ ಬಂದಿದ್ದರು. ಇಲ್ಲ ಇರಲಿ ಸರ್, ನೆಕ್ಸ್ಟು ನಾವು ಅದು ಐಸ್ ಕ್ರೀಮ್ನ ಮಾಡೋಕ್ಕೆ ಅಂತೇಳಿ ನಾನು ಪ್ಲ್ಯಾನ್ ಮಾಡಿದ್ದೀನಿ ಸರ್. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ಯಾರೂ ಅದನ್ನು ಮಾಡ್ತಿಲ್ಲ. ನಾನು ಹೇಳಿದೆ ಮೊದಲೇ ನನಗೆ ವಿಶೇಷ ಕ್ಷೇತ್ರಗಳು ತುಂಬ ಇಷ್ಟ ಅಂತ ಸರ್. ನಿಜ, ಅದು ನಮ್ಮ ಮೂರ್ಖತನ ಸರ್. ಯಾವತ್ತು ಬಿಸ್ನೆಸ್ಸಲ್ಲಿ ಪೈಪೋಟಿಗಳಿದ್ದಾಗ, ಎದುರಾಳಿಗಳಿದ್ದಾಗಲೇ ನಾವು ಗಟ್ಟಿಯಾಗಿ ನೆಲೆ ಊರಕ್ಕೆ ಸಾಧ್ಯ ಇರೋದು. ಎದುರಾಳಿಗಳು ಅಥವಾ ನಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ ಇಲ್ಲ ಅಂದರೆ ನಾವು ಅಡ್ಡಾದಿಡ್ಡಿ ನಾವು ಆಡಿದ್ದೇ ರಾಗ, ನೋಡಿದ್ದೇ ನೋಟ ಆಗಿಬಿಡುತ್ತೆ, ಕುಣಿದಿದ್ದೇ ತಾಳ ಆಗಿಬಿಡುತ್ತೆ. ಸೊ ನಮ್ಮ ಆಪೋಸಿಟ್ ಒಬ್ಬರು ಇದ್ದರೆ ನಾವು ಪ್ರತಿ ಹೆಜ್ಜೆಗಳನ್ನ ತುಂಬ ಎಚ್ಚರಿಕೆಯಲ್ಲಿಡೋದಕ್ಕೆ ಅವಕಾಶ ಆಗುತ್ತೆ. ಬರಲಿ, ನನಗಿನ್ನೂ ಖುಷಿ. ನನ್ನಂಥವ್ರು 100 ಜನ ಬಂದರೂ ನಮ್ಮ ರಾಜ್ಯದಲ್ಲಿ ಮುಕ್ತವಾದ ಅವಕಾಶಗಳಿದೆ, ಬರಬೇಕು ಅನ್ನೋದೇ ನಮ್ಮ ಆಸೆ. ಈ ಇಂಟರ್ವ್ಯೂ ಕೊಡ್ತಿರೋ ಮೂಲ ಉದ್ದೇಶನೂ ಅದೇ, ಮತ್ತೊಬ್ಬಳು ರಾಣಿ ಚಂದ್ರಶೇಖರ್ ಉತ್ಪತ್ತಿಯಾಗಬೇಕು. ಲೀಡರ್ಶಿಪ್ ಅಂದರೆ ಸರ್, ನನಗೆ ತಿಳಿದ ಮಟ್ಟಿಗೆ, ನಾನೊಬ್ಬಳು ಸಂಪನ್ಮೂಲ ವ್ಯಕ್ತಿಯಾಗಿ ಹೇಳೋದಾದರೆ, ಲೀಡರ್ಶಿಪ್ ಕ್ವಾಲಿಟಿ ಅಂದರೆ ನಾನು ಲೀಡ್ರ್ ಆಗೋದಲ್ಲ, ನನ್ನ ನಂತರ 10 ಜನ ಮುಂದೆ ತರೋದಿದೆಯಲ್ಲ, ಅದು ನಿಜವಾದ ನಾಯಕತ್ವ ಗುಣ. ಸೊ ಅದು ನನ್ನ ಮಹದಾಸೆ ಆಗಿರೋದ್ರಿಂದ, ಇದೇ ಕ್ಷೇತ್ರದಲ್ಲಿ ನಾನು ಆ ನಿಟ್ಟಾಗಿ ಕೆಲಸ ಮಾಡ್ತಿರೋದ್ರಿಂದ, ಬೇರೆ ಯಾರು ಮಾಡ್ತೀವಿ ಅಂದರೆ ಖಂಡಿತ ನಾನು ಅವ್ರನ್ನ ಪ್ರೋತ್ಸಾಹ ನೀಡ್ತೀನಿ. ನೀವು G20ನಲ್ಲಿ ಶೃಂಗಸಭೆಯಲ್ಲಿ 2 ವಿಷಯದ ಬಗ್ಗೆ ಹೇಳಿದ್ರಿ. ಹಾಂ ಸರ್. ಮಾರ್ಗರೆಟ್ ಮೇಡಮ್ ಅವರು ಸಂಸ್ಕರಣೆ, ಪ್ರೊಸೆಸಿಂಗಲ್ಲಿ. ಹಾಂ ಸರ್. ನೀವು ಮೌಲ್ಯವರ್ಧನೆ. ಹಾಂ ಸರ್. ಈ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಫುಡ್ಗೆ ಸಂಬಂಧಪಟ್ಟಿದೆ ಎರಡೂ? ಖಂಡಿತ ಸರ್. ಸರ್, ಇವಾಗ ಸಂಸ್ಕರಣೆ ಅಂದರೆ, ಪ್ರೊಸೆಸಿಂಗ್ ಅಂದರೆ, ಧಾನ್ಯಗಳನ್ನ, ಸಿರಿಧಾನ್ಯನ ಯಾರೋ ರೈತರು ಬೆಳೀತಾರೆ, ಅವ್ರ ಹೊಲದಲ್ಲಿ ಬೆಳೀತಾರೆ, ಗದ್ದೆಯಲ್ಲಿ ಬೆಳೀತಾರೆ. ಅವ್ರಿಗೆ ಅದು ಕ್ಲೀನಿಂಗ್, ಒಕ್ಕಣೆ ಮಾಡೋದು ಇದು ಗೊತ್ತಿಲ್ಲ. ಅದನ್ನೇನು ಮಾಡ್ತಾರೆ, ಕೊಟ್ಬಿಡ್ತಾರೆ ಯಾರಿಗೋ. ಅದನ್ನು ಕೊಂಡ್ಕೊಂಡು ಮಾರ್ಗರೇಟ್ ಅವರು ಸಿಪ್ಪೆಯೆಲ್ಲ, ಹೊಟ್ಟೆಲ್ಲ ತೆಗೆದು ಅದು ಗ್ರೇಡಿಂಗ್ ಮಾಡಿ, ಸಣ್ಣದು ದಪ್ಪದೆಲ್ಲ ಗ್ರೇಡಿಂಗ್ ಮಾಡಿ, ಅದನ್ನು ಪ್ಯಾಕಿಂಗ್ ಮಾಡಿ ಬ್ರಾಂಡೆಡಲ್ಲಿ, ಅವ್ರದ್ದೇ ಬ್ರಾಂಡೆಡಲ್ಲಿ ಮಾಡಿ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಗೆ ಅದನ್ನು ನಮ್ಮಂಥ ಮೌಲ್ಯವರ್ಧನೆ ಮಾಡೋರಿಗೆ ಕೊಡ್ತಾಯಿದ್ದಾರೆ. ನಾವು ಅವ್ರು ಮಾರಾಟ ಮಾಡ್ತಿರುವಂಥ ವಸ್ತುಗಳನ್ನ ಕೊಂಡ್ಕೊಂಡು ಮಾಡೋ 2ನೇ ಹಂತದವರು. ಅವರು ರೈತರಿಂದ ನೇರ ತಗೊಂಡು ಅದನ್ನು ಸಂಸ್ಕರಣೆ ಮಾಡ್ತಿರುವಂಥವ್ರು. ನಂದು 2ನೇ ಸ್ಟೆಪ್ಪು, ಅದು ಮೊದಲನೇ ಸ್ಟೆಪ್ಪು. ಸೊ ನಾನಿಲ್ದರೆ ಅವ್ರ ಮಾರ್ಕೆಟಿಂಗ್ ಇರಲ್ಲ, ಅವ್ರಿಲ್ದರೆ ನಾನು ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ. ಚೈನ್ ಲಿಂಕ್ ಇದು. ಸೊ ನಾನು ಮಾರ್ಗರೇಟ್ ಅವ್ರ ಹತ್ರ ಕೊಂಡ್ಕೊಳ್ಳದೇ ಇರ್ಬೋದು. ಸೊ ಅಂತರ ಇದು. ತುಂಬ ಜನ ನನ್ನಂಥವ್ರು ಮಾಡೋರಿಗೆ ಅವ್ರು ಸರಬರಾಜು ಮಾಡ್ತಾರೆ, ನನ್ನಂಥವ್ರು ಮಾಡಿದ್ರೆ ಅವ್ರಿಗೆ ಮಾರ್ಕೆಟಿಂಗ್ ಇಲ್ಲ, ಅವರಂಥವ್ರು ಇಲ್ದರೆ ನಮಗೆ ರಾ ಮೆಟೀರಿಯಲ್ಸ್ ಇಲ್ಲ. ಇಷ್ಟೇ ವ್ಯತ್ಯಾಸ ಸರ್. ನಾನು ಅದರಲ್ಲಿ ಕಾಂಡಿಮೆಂಟ್ಸ್ಗಳನ್ನ ಮಾಡ್ತೀನಿ, ಬೇರೆ ಬೇರೆ ರೂಪ ಕೊಡ್ತೀನಿ ಅದಕ್ಕೆ. ಅವರು ರಾ ಮೆಟೀರಿಯಲ್ಸ್ ಸರಬರಾಜು ಮಾಡ್ತಾರೆ. ಈಗ ಕೆಲವು ಕಡೆ ನಮ್ಮ ಮೀಡಿಯಾಗಳಲ್ಲೇ, ಯೂಟ್ಯೂಬ್ಗಳಲ್ಲಿ ಆರ್ಗ್ಯಾನಿಕ್ ಅನ್ನೋದೆಲ್ಲ ಮಟ್ಟಿಗೆ ನಿಜ ಅಲ್ಲ ಅನ್ನೋದೊಂದು, ಆರ್ಗ್ಯಾನಿಕ್ಕೇ ನಿಜ ಅನ್ನೋದೊಂದು, ಈ ಥರದ್ದು ವಿವಾದಗಳಿವೆ, ಆರೋಪಗಳಿವೆ. ನೀವೊಬ್ಬ ರೈತ ಮಹಿಳೆಯಾಗಿ ನೀವು ಯಾವುದನ್ನು ಪ್ರತಿಪಾದಿಸ್ತೀರಿ? ಆರ್ಗ್ಯಾನಿಕ್ ಅನ್ನೋದು ಇದೆಯಾ? ಸರ್, ಆರ್ಗ್ಯಾನಿಕ್ ಅನ್ನೋವಂಥದ್ದಿದೆ. ಯಾವಾಗಿದೆ
ಅವರು 3 ವರ್ಷಗಳ ಕಾಲ ರಾಸಾಯನಿಕಗಳನ್ನ ಹಂತ ಹಂತವಾಗಿ ಕಡಿಮೆ ಮಾಡ್ತಾ ಬಂದು 3 ವರ್ಷ ಕಂಪ್ಲೀಟ್ ಆದಮೇಲೆ ಅದು ಸಾವಯವ ಉತ್ಪನ್ನ ಆಗಿ ಅಥವಾ ಕೃಷಿ ಬೆಳೆಯಾಗಿ ನಮಗೆ ರೂಪ ಬರುವಂಥದ್ದು. ಅಲ್ಲಿವರೆಗೆ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಈಗ ನಾನು ಮಾರ್ಗರೇಟ್ ಅವರು ರೂಮಲ್ಲಿ ಮಲಗಿರುವಾಗ ಒಂದು ಡಿಸ್ಕಷನ್ ಮಾಡಿದ್ವಿ, ಸಿರಿಧಾನ್ಯಗಳಿಗೆ ಸಾವಯವ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ರಾಣಿ ಅಂತ ನಾವು ಚರ್ಚೆ ಮಾಡಿದ್ವಿ ಮಾರ್ಗರೇಟ್ ಅಂತ. ಅವಾಗ ನಮಗೆ ಚರ್ಚೆನಲ್ಲಿ ಬಂದಂಥ ವಿಚಾರ ಏನಂದರೆ, ಸಿರಿಧಾನ್ಯಗಳಿಗೆ ನಾವು ಯಾವುದೇ ರಾಸಾಯನಿಕನೇ ಹಾಕಲ್ಲ, ಮತ್ತು ಹಂಗಿದ ಮೇಲೆ ಅದು ಹೆಂಗೆ ಸಾವಯವ ಹಾಕಕ್ಕೆ ಸಾಧ್ಯ? ಅದು ಮೂಲತಃ ಸಾವಯವ, ನೋ ಆರ್ಗ್ಯಾನಿಕ್ಕು, ಫ್ಯಾಷನ್ ವರ್ಡ್ ಅಲ್ಲ, ಮೂಲತಃನೇ ಅದು ಸಾವಯವದಿಂದ ಯಾವುದೇ ರಾಸಾಯನಿಕಗಳನ್ನ ಬಳಸದೆ ಬೆಳೆಯುವಂಥ ಉತ್ಪಾದನೆ, ಏನು ಬೇಕಿಲ್ಲ. ಅದು ಡ್ರೈ ಲ್ಯಾಂಡ್ಗಳಲ್ಲಿ ಬೆಳೆಯುವಂಥ ಬೆಳೆ, ನೀರು ಕಡಿಮೆ ಇರುವಂಥ ಜಾಗಗಳಲ್ಲಿ ಬೆಳೆಯುವಂಥ ಬೆಳೆ. ಸೊ ಅದನ್ನ ಯಾಕೆ ನಾವು ಸಾವಯವ ಅನ್ನಬೇಕು? ಮೂಲತಃ ಅದ್ರ ಹುಟ್ಟೆ ಸಾವಯವ. ಅದಕ್ಕೆ ಸಾವಯವ ಸರ್ಟಿಫಿಕೇಷನ್ ಮಾಡಬೇಕು ಅನ್ನುವಂಥದ್ದು. ಉದಾಹರಣೆಗೆ ಬೆಲ್ಲಕ್ಕೆ ಬೇಕು ಆರ್ಗ್ಯಾನಿಕ್ ಸರ್ಟಿಫಿಕೇಷನ್, ಬೆಲ್ಲಕ್ಕೆ ಬೇಕು, ಭತ್ತಕ್ಕೆ ಬೇಕು. ಕಾರಣ ಏನಂದರೆ ಕಬ್ಬನ್ನು ನೆಡೋದ್ರಿಂದ ಅದು ಕಟಾವುವರೆಗೂ ಎಷ್ಟೆಲ್ಲ ಔಷಧಿಗಳನ್ನ ಹೊಡಿತೀವಿ ನಾವು, ಎಷ್ಟೆಲ್ಲ ರಾಸಾಯನಿಕ ವಸ್ತುಗಳನ್ನ ಅದಕ್ಕೆ ಹಾಕ್ತೀವಿ ಭೂಮಿಗೆ. ಸೊ ಭೂಮಿನೂ ಕೂಡ ಅದ್ರ ಸತ್ವ ಕಳ್ಕೊಳ್ಳುತ್ತೆ, ಇದೆಲ್ಲ ಮಾಡುತ್ತೆ. ಕಬ್ಬು ಬೆಳೆದಾಗ ಅದು ಆರ್ಗ್ಯಾನಿಕ್ ಅಂತ ನಾವು ಹೆಂಗೆ ಅನ್ನೋಕ್ಕಾಗುತ್ತೆ? ರಾಸಾಯನಿಕನೇ ತಿಂದು ಅದು ತೇಗಿರುವಾಗ ಇಲ್ಲಿ ಬಂದು ಪ್ರೊಸೆಸಿಂಗಲ್ಲಿ ಅದನ್ನು ನಾವು ಸಾವಯವ ಅಂತ ಅನ್ನೋದಕ್ಕೆ ಆಗಲ್ಲ. ಆದರೆ ಬದಲಾಗಿ ಕಬ್ಬನ್ನು ಬೆಳೆಯುವ ಹಂತದಲ್ಲೇ ಹಂತ ಹಂತವಾಗಿ ಅದಕ್ಕೆ ರಾಸಾಯನಿಕ ಕಡಿಮೆ ಮಾಡಿ 3 ವರ್ಷ ತುಂಬಿ ಭೂಮಿ ಫಲವತ್ತತೆಯಲ್ಲಿ ರಾಸಾಯನಿಕ ಅಂಶ ಶೂನ್ಯ ಭಾಗ ಅಥವಾ ಪರ್ಸೆಂಟೇಜ್ ಕಡಿಮೆ ಬಂದಾಗ ಅದನ್ನು ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಅಂತ ಕರಿಬೋದು, ನನಗೆ ತಿಳಿದಿರೋ ಮಟ್ಟಿಗೆ. ಇದು ವ್ಯತ್ಯಾಸಗಳನ್ನ ನಾವು ಗಮನಕ್ಕೆ ತಗೊಂಡಾಗ ಸೊ ಎರಡಕ್ಕೂ ಕೂಡ ಭಿನ್ನತೆ ಇದೆ ಸರ್, ಎರಡಕ್ಕೂ ಕೂಡ ನಡುವೆ ಅಂತರ ಇದ್ದೇ ಇದೆ. ತುಂಬ ಜನಕ್ಕೆ ನಮಗೆ ಒಳ್ಳೆಯ ಆಹಾರ ಪದಾರ್ಥಗಳು ಬೇಕು, ಆರ್ಗ್ಯಾನಿಕ್ಕು ಬೇಕು, ಕೆಮಿಕಲ್ಸ್ ಇಲ್ದಿರೋದು ಬೇಕು. ಆದರೆ ಅದ್ರ ರೇಟ್ ಕೇಳಿದ್ರೆ ನಾವು ದೂರ ಓಡೋಗಬೇಕು ಅನಿಸುತ್ತೆ. ಅದ್ರ ರೇಟ್ ಕಡಿಮೆ ಆಗೋ ಸಾಧ್ಯತೆಗಳಿದೆಯಾ? ಸರ್ ಇದೆ, ಖಂಡಿತ ಅದು ಆಗುತ್ತೆ. ಯಾವಾಗ ಆಗುತ್ತೆ? ನಾನು ಈಗಾಗಲೇ ನಿಮ್ಮ ಜೊತೆ ಹೇಳ್ದಂಗೆ ಹೆಚ್ಚೆಚ್ಚು ಜನ ಕೃಷಿನಲ್ಲಿ ತೊಡಗಿಸ್ಕೊಂಡಾಗ, ಹೆಚ್ಚೆಚ್ಚು ಜನ ರಾಸಾಯನಿಕ ಮುಕ್ತ ಬೆಳೆಗಳಿಗೆ ಮಾರ್ಪಾಡಾದಾಗ ಖಂಡಿತ ಅದು ಚೀಪ್ ರೇಟ್ ಆಗುತ್ತೆ. ಈಗ ಹೆಂಗೆ ನಮಗೆ ಬೇರೆ ಧಾನ್ಯಗಳೆಲ್ಲ ಕಡಿಮೆ ಬೆಲೆನಲ್ಲಿ ಸಿಗ್ತವೋ, ಬೆಳೆಗಾರರು ಜಾಸ್ತಿ ಆದಷ್ಟು ಆ ವಸ್ತುವಿನ ಬೆಲೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಇಲ್ಲಿ ಪ್ರೊಡಕ್ಷನ್ ಇಲ್ಲದೆ ಇರೋದ್ರಿಂದ ಬೆಲೆ ದ್ವಿಗುಣ ಆಗಿದೆ ಅಷ್ಟೇ. ಇದು ಬಿಟ್ಟರೆ ಬೇರೆ ಇದರಲ್ಲಿ ಸೀಕ್ರೆಟ್ ಏನಿಲ್ಲ ಸರ್. ಜನ ಇದನ್ನು ಅರ್ಥಕೋಬೇಕು. ಆವಾಗ ಇರೋ ಮೌಲ್ಯ ಕಡಿಮೆ ಆಗ್ತಾ ಹೋಗುತ್ತೆ, ನ್ಯಾಚುರಲ್ ಆಗಿಬಿಡುತ್ತಾಗ. ಈಗ ಕೃಷಿಯಿಂದ ನೀವು ವ್ಯಾಪಾರಕ್ಕೆ ಬಂದ್ರಿ. ಹಾಂ ಸರ್. ವ್ಯಾಪಾರದಿಂದ ಮಹಿಳಾ ಸಬಲೀಕರಣ ಮಾಡಿದ್ರಿ. ಅದರ ನಂತರ ಸಾವಯವ ಕೃಷಿ ಬಗ್ಗೆ ಒಂದಷ್ಟು ಕೆಲಸ ಮಾಡ್ತಾ ಬಂದಿದ್ದೀರಿ. ಮಿಲೆಟ್ಸ್ ಬಗ್ಗೆ ಫುಡ್ಗಳನ್ನ, ಅದು ಲಾಡು ನಮಗೆ ತುಂಬ ಚೆನ್ನಾಗಿತ್ತು. ನಾನು ಮನೆಗೆ ತೊಗೊಂಡೋಗ್ಬೇಕಂತಿದ್ದೆ. ಖಂಡಿತ ಕೊಡ್ತೀನಿ ಸರ್, ಖಂಡಿತ. ನಮ್ಮ ಮನೆಗೆ ಅಂತಲ್ಲ, ನಮ್ಮ ಪಕ್ಕದ ಮನೆಯವರಿಗೆ, ನಮ್ಮ ನೆಂಟರಿಗೆ, ನಮ್ಮ ಗೆಳೆಯರಿಗೆ ಎಲ್ಲರೂ ಕೊಡಬೇಕಂತ ಆಸೆ ಇದೆ. ಹೇಗೆ ತಲುಪಿಸ್ತೀರಿ ಸರ್? ಯಾರು ನಮಗೆ ಇಷ್ಟು ಐಟಮ್ಸ್ ಬೇಕು ಆರ್ಡ್ರ್ ಕೊಡಿ ಅಂದರೆ ಭಾರತದ ಯಾವುದೇ ಮೂಲೆಯಲ್ಲಿದ್ದರೂ ನಾವು ಕೊರಿಯರ್ ಕಳಿಸ್ಕೊಡ್ತೀವಿ ಸರ್. ಪಾರ್ಸೆಲ್ ವ್ಯವಸ್ಥೆ ಇದೆ. ಓಕೆ, ಫೈನ್. ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಫೋನ್ ನಂಬರ್ ಹಾಕೋಣ. ಖಂಡಿತ ಸರ್. ಉತ್ತಮ ಗುಣಮಟ್ಟದ ತಿನ್ನಬೇಕಂತ ತುಂಬ ಜನಕ್ಕೆ ಆಸೆ ಇರುತ್ತೆ. ಖಂಡಿತ ಸರ್. ಹಾಗಾಗಿ ನಾನು ಈ ಪ್ರಶ್ನೆ ಕೇಳಿದೆ. ಈಗ ಉತ್ತಮ ಗುಣಮಟ್ಟ ಅಂದ ತಕ್ಷಣ ನಾವು ಪುನಃ ಈಗ ನಮ್ಮ ದೇಶಕ್ಕೆ ಬಂದರೆ G20 ಸಾಧನೆ, ಶೃಂಗಸಭೆಯ ಸಾಧನೆ ನೀವು ಹೇಳಿದಿರಿ. ನೀವು ಹೋಗಿದ್ದು ದೊಡ್ಡ ಸಾಧನೆಯೇ. ನಿಮ್ಮ ಸಾಧನೆ, ನಮ್ಮ ಭಾರತದ ಸಾಧನೆ, ನರೇಂದ್ರ ಮೋದಿಯವರ ಸಾಧನೆ, ಏನು ಹೇಳ್ತೀರಿ ಸರ್? ಮೋದಿಯವರ ಸಾಧನೆಗೆ ನಮ್ಮನ್ನು ಹೋಲಿಕೆ ಮಾಡ್ಕೊಳ್ಳೋದು ಖಂಡಿತ ತಪ್ಪು ಅನಿಸುತ್ತೆ. ಅಲ್ಲ, ಒಬ್ರಿಗೊಬ್ರು ಪರಸ್ಪರ ಕೊಂಡ್ಕೊಳ್ಳೋದು, ಅವ್ರು ನಿಮ್ಮನ್ನು ಗುರುತಿಸೋದು ಅಂದರೆ ಎಲ್ಲರೂ ನಾವು ಭಾರತೀಯರೇ ಒಬ್ಬ ವ್ಯಕ್ತಿ ಸೇರಿ ಒಬ್ಬ ಹೌದು, ಹಲವಾರು ಕೋಟಿ ವ್ಯಕ್ತಿಗಳು ಸೇರಿ ಒಬ್ಬರು ನಾಯಕ ವ್ಯಕ್ತಿಗಳಿಗೆ ಸಮಾಜಕ್ಕೆ ಕೊಡಬೇಕು, ಒಳ್ಳೆಯದನ್ನು ಕೊಡಬೇಕು. ನಾವು ಕೂಡ ನಾಯಕರನ್ನ ಆಯ್ಕೆ ಮಾಡ್ಬೇಕಾದ್ರೆ ಹಂಗೆ ಆಯ್ಕೆ ಮಾಡಬೇಕು. ಅದಂತಲ್ಲ, ನೀವು ಮನಮೋಹನ್ ಸಿಂಗ್ ಬಗ್ಗೆನೂ ಹೇಳಿದ್ರಿ, ಕೆಲಸಗಳು ಮಾಡಿದ್ದೀರಿ. ನೀವು ಅಲ್ಲಿ ಹೋಗಿ ಏನು ಅವ್ರು ಭೇಟಿ ಮಾಡಿದ್ವಿ ಸರ್. ಏನು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ 150 ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ನಾವು ಕೆಂಪುಕೋಟೆಗೆ ನಮ್ಮ ಕರ್ನಾಟಕ ತಂಡ ಹೋಗಿದ್ವಿ. ಮೀರತ್ ಟು ಡೆಲ್ಲಿವರೆಗೆ ಅಲ್ಲಿ ಹೋಗಿದ್ವಿ. ಯಾವ ಪಕ್ಷದವರಾದ್ರೂ ನಮ್ಮ ಪಕ್ಷ ಯಾವುದಾದ್ರೇನು ಸರ್, ನಮಗೆ ಅವ್ರ ಪೋಸ್ಟ್ ಮುಖ್ಯ.
ಅವ್ರ ಸ್ಥಾನಮಾನಗಳು ಮುಖ್ಯ, ಅದಕ್ಕೆ ನಾವು ಗೌರವ ಸಮಾಜಕ್ಕೆ ಕೊಡ್ತೀವಿ. ಹೆಂಗೆ ಕೊಡ್ತೀವಿ, ದೇಶಕ್ಕೆ ಏನು ಬಿಟ್ಟು ಹೋಗ್ತೀವಿ ಅನ್ನೋದು ಮುಖ್ಯ. ಮತ್ತು ನಮಗೆ G20ನಲ್ಲಿ ವಿಶೇಷ ಏನಂದರೆ ಮಹಿಳಾ ರೈತರನ್ನೇ ನಾವು ಇಲ್ಲಿ ಆಹ್ವಾನ ಮಾಡಬೇಕು, ಅವ್ರನ್ನೇ ಫಲಾನುಭವಿಗಳಾಗಿ ಕರೆಸ್ಬೇಕು ಅಂತ ಮೋದಿಜಿಯವರಿಗೆ ಅಥವಾ ನಮ್ಮ ಇಲಾಖೆಗೆ ಒಂದು ಕಾನ್ಸೆಪ್ಟ್ ಬಂತಲ್ಲ, ಅದಕ್ಕೆ ನಮ್ಮ ಎಲ್ಲ ಇಡೀ ಭಾರತದ ರೈತರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಏಕೆಂದರೆ ಅದು ಸುಮ್ಮನೆ ಎಲ್ರಿಗೂ ಬರುವಂಥ ಕಾನ್ಸೆಪ್ಟ್ ಅಲ್ಲ ಸರ್. ನಮಗೂ ಹೆಮ್ಮೆ ಇದೆ ಮೇಡಮ್, ಯಾಕಂದ್ರೆ ನಾವು ಪ್ರತಿದಿನ ನಾವು ತಿನ್ನೋ ಊಟ, ಹೌದು, ಕುಡಿಯೋ ನೀರು ಎಲ್ಲ ರೈತರ ಬೆಳೆನ ದುಡಿಮೆನೆ ಅಂತಲೇ ನಾವು ಭಾವಿಸ್ತೀವಿ. ಹಾಗಾಗಿ ನಾನು ಯಾವಾಗಲೂ ಹೇಳ್ಕೊಳ್ಳೋದು ಜೈ ಜವಾನ್ ಜೈ ಕಿಸಾನ್. ಖಂಡಿತ ಸರ್. ನಾವು ಮೊನ್ನೆ ನಮ್ಮ ಪರಿಚಯ ಮಾಡ್ಕೊಂಡಾಗ ಸ್ಲೋಗನ್ ಕೂಗಿದ್ದೀವಿ, ಜೈ ಜವಾನ್ ಜೈ ಕಿಸಾನ್ ಅಂತೇಳಿ. ಖಂಡಿತ ನಾನು ಹೇಳಿದ್ನಲ್ಲ, ನಮ್ಮ ಮಹಿಳೆಯರ ಪರಿಚಯದಲ್ಲಿ ಯಾವುದೇ ಸ್ವಾಗತ ಇಲ್ಲ, ಯಾವುದೇ ಪ್ರೇಯರ್ ಇಲ್ಲ, ಏನಿಲ್ಲ, ನೇರ ಜೈ ಜವಾನ್ ಜೈ ಕಿಸಾನ್ ಈ ಮೂಲಕನೇ ನಾವು ಏನು ಘೋಷಣೆಗಳು ಕೂಗೋದ್ರ ಮೂಲಕನೇ ನಮಗೆ ಕಾರ್ಯಕ್ರಮನ ನಾವು ರಾತ್ರಿ ಟೈಮು ಊಟ ಆದ ನಂತರ ಪ್ರಾರಂಭ ಮಾಡಿದ್ದು. ಸೊ G20ಗೆ ಆಯ್ಕೆ ಆಗಿದ್ದು, ಅದು ಮಹಿಳಾ ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋ ಯೋಚನೆ ಬಂದಿದೆಯಲ್ಲ, ಅದಕ್ಕೆ ಅವ್ರಿಗೆ ನಿಜಕ್ಕೂ ನಾವು ಆಭಾರಿಗಳಾಗಿದ್ದೀವಿ ಸರ್. ಅಲ್ಲಿಂದ ನಮಗೆ ಹಣ ಸಿಗ್ತೇ ಇರ್ಬೋದು, ಆದರೆ ನಮ್ಮ ರಾಜ್ಯಕ್ಕೆ ಒಂದು ಹಿರಿಮೆ ಬಂದಿದೆ, ಗರಿಮೆ ಸಿಕ್ಕಿದೆ. ನಮ್ಮ ಕೃಷಿ ಇಲಾಖೆಗೆ ಅದು ಎಲ್ಲ ಇಲಾಖೆಯನ್ನು ಬಿಟ್ಟು ಕೃಷಿ ಇಲಾಖೆನ ಗಣನೆಗೆ ತಗೊಂಡಿದ್ದು, ಇನ್ನೂ ಕೂಡ ಹೆಚ್ಚು ನಮಗೆ ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿದೆ. ನಾವು ಮುಂದಿನ ದಾರಿಗಳು, ನಮ್ಮ ಗುರಿಗಳೇನು ಅಂತ ಮತ್ತಷ್ಟು ನಾವು ಹೊಸ ಹೊಸ ಗುರಿಗಳನ್ನ ಇಟ್ಕೊಳ್ಳೋಕ್ಕೆ ಒಂದು ಅವಕಾಶ ಆಯಿತು. ಭಾರತದ G20 ಶೃಂಗಸಭೆ ಸಂಪೂರ್ಣವಾಗಿ ಯಶಸ್ವಿ ಅಂತ ಹೇಳಿ ಸರ್, ನಾವು ನೋಡಿದ ಮಟ್ಟಿಗೆ ಯಶಸ್ವಿ ಆಗಲೇಬೇಕು. ಅಷ್ಟೊಂದು ಪರಿಶ್ರಮ, ಅಷ್ಟೊಂದು ಜನಗಳು ಅಲ್ಲಿ ಇದ್ದಿದ್ದು ನೋಡಿದ್ರೆ ಖಂಡಿತ ಅದು ಯಶಸ್ವಿ ಆಗಿದೆ ಸರ್, ಯಾವುದೇ ಅಡೆತಡೆ ಬರ್ತಂತೆ. ರಾಣಿಯವರು ಸುಮಾರು ಒಂದು 7-8 ಕ್ಷೇತ್ರಗಳು ಎಲ್ಲ ಜನಪರವಾದ ಕೆಲಸಗಳೇ. ಅದ್ರ ಜೊತೆ ಬದುಕಿಗೆ ಒಂದು ಕೆಮಿಕಲ್ ಅಂತ ಹೇಳಿದ್ರು ಮಂಡ್ಯದು. ಅದು ಬಿಟ್ಟರೆ ಅಷ್ಟು ಉದ್ದಕ್ಕೂ ಮನುಷ್ಯರ ಜೊತೆ ಒಡನಾಟ ಇಟ್ಕೊಂಡೆ ಸಮಾಜದ ಒಳಿತಿಗಾಗಿಯೇ ಕೆಲಸ ಮಾಡ್ತಾ ಬಂದಿದ್ದೀರಿ. ಕೆಲಸ ಅಂತ ಹೇಳ್ಬೋದು, ಸೇವೆ ಅಂತ ಹೇಳ್ಬೋದು, ನಿಮ್ಮ ಪರಿಶ್ರಮ ಅಂತ ಹೇಳ್ಬೋದು, ನಿಮ್ಮ ದುಡಿಮೆ ಅಂತ ಹೇಳ್ಬೋದು. ಇದೆಲ್ಲ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗಿದ್ದು ನಿಮ್ಮ ಸ್ವತಃ ಪರಿಶ್ರಮ, ಉತ್ಸಾಹ, ಕಲಿಕೆ ಅಂತ ಹೇಳ್ತಾ ಇದ್ದೀರಿ. ಇದೇ ನಿಮ್ಮನ್ನು ಭಾರತದ ಪ್ರಪ್ರಥಮ G20 ಶೃಂಗಸಭೆ, ನಿಮ್ಮ ಪ್ರಥಮ ಆ ಶೃಂಗಸಭೆಯ ಪಾಲ್ಗೊಳ್ಳುವಿಕೆಯೂ ಹೌದು. ಹೌದು ಸರ್. ಭಾರತಕ್ಕೂ ಅದು ಹೆಮ್ಮೆಯ ಸಂಗತಿ, ಹಿರಿಮೆ. ಹಾಗೆ ರಾಣಿಯವ್ರಿಗೂ ಕೂಡ G20 ಹೇಗೆ ಹೆಮ್ಮೆಯ ಸಂಗತಿ ಇದೆ. ಒಂದು ಎಲ್ಲೋ ಒಂದು ಕಡೆ ಗ್ರಾಮೀಣ ಭಾಗದಲ್ಲಿ ಮದುವೆಯಾಗಿ ಮಕ್ಕಳೆತ್ಕೊಂಡು ನಮ್ಮದೇ ಆದ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ಕೊಂಡು ಇದ್ದಂಥವ್ರು ದಿಢೀರಂತ ಅದು ಶಾಕಿಂಗ್ ನ್ಯೂಸು. ಆ ಶಾಕಿಂಗ್ ನ್ಯೂಸ್ನ ಅಲ್ಲಿ ಹೋಗಿ ನಾವು ಅನುಭವಿಸಿದಾಗ, ನೋಡಿದಾಗ, ಅದು ಕಣ್ಣು ತುಂಬ್ಕೊಂಡಾಗ ಖಂಡಿತ ಅದು ಹೆಮ್ಮೆ ಅನ್ನಿಸ್ತು ಸರ್. ಏಕೆಂದರೆ ಒಬ್ಬರು ಸಾಮಾನ್ಯ ಮಹಿಳೆ ಆಗಿರುವಂಥವಳು ಅಷ್ಟು ರಾಷ್ಟ್ರಮಟ್ಟದ ಅಂತಾರಾಷ್ಟ್ರ ಮಟ್ಟದ ಕಾರ್ಯಕ್ರಮದಲ್ಲಿ ಒಬ್ಬರು ಪ್ರತಿನಿಧಿಯಾಗಿ ನಮ್ಮ ರಾಜ್ಯನ ಪ್ರತಿನಿಧಿಸಿದ್ದು, ಅದು ರೈತ ಮಹಿಳೆಯರ ಪರವಾಗಿ ನಾನು ಪ್ರತಿನಿಧಿಸಿದ್ದು, ನಿಜಕ್ಕೂ ನನಗೆ ಹೆಮ್ಮೆ ಇದೆ. ಅದು ನಾವು ಅಲ್ಲಿ ಕೆಲವೊಂದು ಅದು ಹೇಳೋದಕ್ಕೆ ಪದಗಳೇ ಇಲ್ಲ ಸರ್. ಆ ಥರದ್ದು ಒಂದು ಅನುಭವ ನಾನಲ್ಲಿ ಪಡ್ಕೊಂಡಂಥದ್ದು. G20 ಅದು ರಾಷ್ಟ್ರಗಳ ಬಾಂಧವ್ಯಗಳನ್ನ ಉತ್ತಮಪಡಿಸೋದಕ್ಕೆ ಆಗಿರ್ಬೋದು, ಅಥವಾ ರಾಷ್ಟ್ರಕ್ಕೆ ಹೊಸ ಹೊಸ ಯೋಜನೆಗಳನ್ನ ಜಾರಿಗೆ ತರೋದಕ್ಕೆ ಒಪ್ಪಂದಗಳಾಗಿರ್ಬೋದು, ಅಥವಾ ರಾಷ್ಟ್ರೀಯ ಭಾವೈಕ್ಯತೆಗಳನ್ನ ಹಿಮ್ಮಡಿಸೋದಕ್ಕೂ ಕೂಡ ಈ ನಮ್ಮ G20 ಕಾರ್ಯಕ್ರಮ ಆಗಿರ್ಬೋದು. ಹೊಸ ಹೊಸ ಉದ್ಯೋಗಗಳ ಸೃಷ್ಟಿ ಮಾಡೋದಕ್ಕೂ ಭಾರತದ ಯುವ ಜನರಿಗೆ ಉದ್ಯೋಗ ಸೃಷ್ಟಿಗೋಸ್ಕರನೂ ನಮ್ಮ ಶೃಂಗಸಭೆ G20 ಆಗಿರ್ಬೋದು. ಏನೇ ಉದ್ದೇಶಗಳಿಟ್ಕೊಂಡು ಸರ್ಕಾರ ಮಾಡಿದರೂ ಕೂಡ ಅದ್ರ ಸಪ್ರೇಟ್ ವಿಂಗಲ್ಲಿ ಮಹಿಳೆಯರನ್ನ ಅಂತಾರಾಷ್ಟ್ರ ಮಹಿಳಾ ರಾಷ್ಟ್ರ ನಾಯಕ ಪ್ರಧಾನಮಂತ್ರಿಗಳ ಕುಟುಂಬ ವರ್ಗನ ರೈತ ಮಹಿಳೆಯರ ಒಗ್ಗೂಡುವಿಕೆ ಮಾಡಿದೆಯಲ್ಲ, ಸಪ್ರೇಟ್ ಇದು ವಿಶೇಷ ಶೃಂಗಸಭೆ ಅಂತೇಳಿ ಇದಕ್ಕೆ ಹೆಸರಿಟ್ಟು ಮಹಿಳೆಯರು ಒಗ್ಗೂಡಿಸಿಕೆ ಮಾಡಿ, ಅದರಲ್ಲೂ
ರಾಷ್ಟ್ರದಲ್ಲಿ 11 ರಾಜ್ಯಗಳ ರೈತ ಮಹಿಳೆಯರನ್ನ ಮಾತ್ರ ಇಲ್ಲಿ ಆಹ್ವಾನಿಸಿದ್ದು ವಿಶೇಷ ಆಗಿತ್ತು. ಸೊ ನಮ್ಮ ಇಡೀ ವಿಶ್ವದಲ್ಲಿರುವ ಅಥವಾ ನಮ್ಮ ಭಾರತದ ಎಲ್ಲ ರಾಜ್ಯಕ್ಕೂ ಸಿಕ್ತಂಥ ಅವಕಾಶ ಅಲ್ಲ, ಕೇವಲ 11 ರಾಜ್ಯಗಳಿಗೆ ಸಿಕ್ತಂಥ ಅವಕಾಶ. ಸೊ 11 ರಾಜ್ಯದಲ್ಲಿ ನಮ್ಮ ರಾಜ್ಯದ ಒಂದು ಭಾಗ ಇತ್ತು. ಆ ರಾಜ್ಯದ ಭಾಗದಲ್ಲಿ ನಾನೊಂದು ಅವಿಭಾಜ್ಯ ಅಂಗ ಆಗಿ ಹೋಗಿದ್ದು ನನಗೆ ಹೆಮ್ಮೆ ಇದೆ. ಇದು ನನ್ನ ಗ್ರಾಮಕ್ಕೆ, ನನ್ನ ಕುಟುಂಬಕ್ಕೆ ಮತ್ತು ನಮ್ಮ ಇಲಾಖೆಗೆ ಎಲ್ರಿಗೂ ಇದು ಹೆಮ್ಮೆ ತರುವಂಥ ವಿಚಾರ. ನಮ್ಮ ಇಲಾಖೆ ನನ್ನನ್ನೇ ಅದಕ್ಕೆ ಏನು ಅರ್ಹ ವ್ಯಕ್ತಿ ಅಥವಾ ಅರ್ಹ ಮಹಿಳೆ ಅಂತ ಆಯ್ಕೆ ಮಾಡಿದ್ದು. ಸೊ ಇಲಾಖೆಗೆ ಮತ್ತು ಇಲಾಖಾ ಅಧಿಕಾರಿಗಳಿಗೆ ನಾನು ಸದಾ ಋಣಿಯಾಗಿರ್ತೀನಿ. ನಾನು ಮತ್ತು ನನ್ನ ಕುಟುಂಬ ತುಂಬ ಹೃದಯದ ಧನ್ಯವಾದಗಳನ್ನ ಈ ಕಾರ್ಯಕ್ರಮದ ಮೂಲಕ ನಾನು ಸಮರ್ಪಿಸ್ತೀನಿ. ಜೊತೆಗೆ ನಾನು ಇಲಾಖಾ ಅಧಿಕಾರಿಗಳಿಗೂ ಕೂಡ ಬೆಳಿಗ್ಗೆ ಖುದ್ದು ದೂರವಾಣಿ ಕರೆ ಮಾಡಿ ನನ್ನನ್ನು ಆಯ್ಕೆ ಮಾಡಿ ಅಂಥ ಒಂದು ಮೇರುಮಟ್ಟದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಮತ್ತು ನನ್ನ ಕುಟುಂಬದ ಪರವಾಗಿ ಧನ್ಯವಾದಗಳನ್ನ ಮೆಸೇಜ್ ಮೂಲಕ ಮಾಡಿ ಹೇಳಿದ್ದೀನಿ. ಖುದ್ದು ಕಾಲ್ ಮಾಡೋಕ್ಕೆ ಕೂಡ ನಾನು ಧನ್ಯವಾದ ಸಮರ್ಪಣೆ ಮಾಡಿದ್ದೀನಿ ಸರ್.